ಅತ್ತೆ ಮಾವನ್ ಮಗನ್ ಹುಡ್ಕೊಡೋದಕ್ಕೆ ನಾನು ಈ ಕಂಕಣ ಕಟ್ಕೊಳ್ಳೋದಕ್ಕೆ ಕಾರಣ ಕೇವಲ ನಿಹಾರಿಕಾ ಮೇಲಿನ ದ್ವೇಷದಿಂದ ಅಲ್ಲ. ಅವ್ರು ಸಿಕ್ಕಿದ ಮೇಲೆ ಅತ್ತೆ ಮಾವನ್ ಕಣ್ಣಲ್ಲಿ ಸಂತೋಷನ ನೋಡೋದಕ್ಕೋಸ್ಕರ. ನನ್ನ ಸಂಕಲ್ಪ ನೆರವೇರೋ ಹಾಗೆ ನಂಗೆ ಆಶೀರ್ವಾದ ಮಾಡಿ. ವರ್ಷದ ಹಿಂದಿನ ವಿಷಾದನ ಸಂತೋಷವಾಗಿ ಬದಲಾಯಿಸೋದಕ್ಕೆ ನಿಮ್ಮ ಮಗನ್ನ ನಿಮ್ಗಿಂತ ಮೊದಲು ನಾನೇ ನೋಡಿ ನಿಮ್ಮ ಕಣ್ಮುಂದೆ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಇದನ್ನೊಂದು ಪುಣ್ಯ ಕಾರ್ಯವಾಗಿ ಭಾವಿಸ್ತಾ ಇದ್ದೀನಿ. ಹಾಗೇನೆ ಒಂದು ಯುದ್ಧದ ಹಾಗೂ ಭಾವಿಸ್ತಾ ಇದ್ದೀನಿ. ಈ ಕಾರ್ಯನ ನಾನು ನೆರವೇರಿಸ್ತೀನಿ ಅಂತ, ಈ ಯುದ್ಧದಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ನನ್ನ ನಂಬಿಕೆಗೆ ಅಮ್ಮನವರ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ಬೇಕು. ನನಗೆ ಆಶೀರ್ವಾದ ಮಾಡಿ ಕಳಿಸಿ. ಅತ್ತೆ, ನಾನು ಇದನ್ನೆಲ್ಲ ನನ್ನ ಗಂಡನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರನೇ ಮಾಡ್ತಿಲ್ಲ. ಒಂದು ತಾಯಿ ಮನಸ್ಸಲ್ಲಿರೋ ದುಃಖದ ನೋವನ್ನ ಕಡಿಮೆ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಒಬ್ಬ ತಂದೆ ಒಳಗೊಳಗೆ ಕುಗ್ಗೋಗ್ತಾ ನುಂಗ್ತಾ ಇರೋ ನೋವನ್ನ ಆನಂದವಾಗಿ ಬದಲಾಯಿಸೋದಕ್ಕೆ ಮಾಡ್ತಿದ್ದೀನಿ. ಕಣ್ಣಂಚಿನಲ್ಲಿ ತಳಿತಾ ಇರೋ ನಿಮ್ಮ ಕಣ್ಣೀರನ್ನ ತುಳಸಿ ಜಲದ ಹಾಗೆ ಬದಲಾಯಿಸೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ನನಗೆ ತುಂಬಾ ಬಲಾನ್ ಕೊಡುತ್ತೆ. ನಿನ್ನ ಆಶೀರ್ವಾದ ಅವನಿಗಲ್ಲ ಅಪ್ಪ, ಅಜ್ಞಾತದಲ್ಲಿರೋ ನನ್ನ ಅಣ್ಣನಿಗೆ ಆಶೀರ್ವಾದ ಮಾಡಿ ಅಪ್ಪ. ಅವನಿ, ದೊಡ್ಡ ಯುದ್ಧಕ್ಕೆ ಹೊರಡ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ದಾಳೆ. ವೀರ ತಿಲಕನ ಹಚ್ಚು ಅಂತ್ಯಾ ಅವನಿ? ಶಂಕಾನದ ಮೊಳಗ್ಸು ಅಂತೀಯಾ? ರಣಕಹಳೆ ಏನಾದ್ರೂ ಊದು ಅಂತೀಯಾ? ಸೈನ್ಯನೇನಾದ್ರೂ ಸಿದ್ಧ ಮಾಡು ಅಂತೀಯಾ? ಮೌನವಾಗಿದೆಯಲ್ಲ, ಯಾಕೆ? ಮಾತಾಡು. ನನ್ನ ಯುದ್ಧ ಒಂದು ನಿಶ್ಶಬ್ದ. ನಿನ್ನ ಹೀಯಾಳಿಕೆಗೆ ಉತ್ತರ ಇನ್ನು 10 ದಿನದಲ್ಲಿ ಸಿಗತ್ತೆ. ಆಲ್ರೆಡಿ ಒಂದಿನ ಕಳೆದ ಹಾಗೆ, ಇನ್ನು 9 ದಿನ ಮಾತ್ರ ಇರೋದು. ಅಷ್ಟು ಸಮಯ ನನಗೆ ಸಾಕು. ಬಾವಾ, ನಿನ್ ಕಾರ್ ತೆಗಿ. ಕೃಷ್ಣ ಅರ್ಜುನನಿಗೆ ರಥ ಸಾರಥಿ ಆದ ಹಾಗೆ ಬಾಮೈದ ಸಹಾಯಕ್ಕೆ ಹೋಗ್ತಿದ್ದಾನೆ. ರಥ ತೆಗಿ ಬಾಮೈದ. ನನ್ನ ಮೊದಲನೇ ಹೆಜ್ಜೆ
ರುದ್ರಪುರದ ಸರ್ಕಾರಿ ಆಸ್ಪತ್ರೆ ಕಡೆಗೆ ಹೋಗುತ್ತೆ. ಯಾವುದೋ ಒಂದು ಸಂತೋಷ ಕೊಡೋ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಹೊರಡ್ತಾ ಇದ್ದೀನಿ. ಈ ಬಿಲ್ಡಪ್ ಅಲ್ಲಿರೋ ಅಷ್ಟು ವಿಷಯ ಆ ಊರಿಂದ ಬಂದ್ಮೇಲೆ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಅಮ್ಮ ಅಪ್ಪನ್ನ ಮೆಚ್ಚಕ್ಕೋಸ್ಕರ ದೊಡ್ಡ ದೊಡ್ಡ ಮಾತಾಡುದ್ಲಷ್ಟೇ. ಅವನಿಗಷ್ಟೊಂದು ಸೀನ್ ಇಲ್ಲ. 10 ದಿನ ಟೈಮ್ ತಗೊಂಡಿದ್ದಾಳಲ್ಲ, ನೋಡೋಣ. ಯಾರ ಮುಖಾಂತರ ಯಾವ ಕಾರ್ಯ ನಡೆಯುತ್ತೋ ಹೇಳೋಕ್ಕಾಗಲ್ವಲ್ಲ. ಹಲೋ ಡಿಟೆಕ್ಟಿವ್ ಅವರೇ, ಹೈ ಪ್ರೊಫೈಲ್ ಮರ್ಡರ್ ಕೇಸ್ನ ಡೀಲ್ ಮಾಡೋ ಎನ್ಕ್ವೈರಿ ಆಫೀಸರ್ ಹಾಗೆ ಹೊರಡ್ತಾ ಇದ್ಯಾ? ನೀನು ವೇದವತಿ ಅವರ 2ನೇ ಮಗನ್ನ ಕಂಡುಹಿಡಿಯಕ್ಕಾಗಲ್ಲ. ನಿನಗ್ ಗಂಡ ಆಗೋನ್ನ ಹುಡ್ಕೋದಕ್ ಹೋಗ್ಬೇಕಾದ್ರೆ ಯಾಕಾದ್ರೆ ಅಪಶಕನದ ಮಾತುಗಳು? ನನಗಾಗೋ ಗಂಡನ್ಗೋಸ್ಕರನೇ ನಾನು ತುಂಬಾ ತಿಂಗಳಿಂದ ಈ ಮನೇಲಿ ವಾಸವಾಗಿದ್ದೀನಿ. ಅವನನ್ನ ಒಬ್ರು ದೋಚ್ಕೊಂಡು ಹೋಗಿದ್ದಾರೆ. ಈ 9 ದಿನಗಳ ನಂತರ ನನ್ ಗಂಡ ನನಗೆ ಮತ್ತೆ ಸಿಗ್ತಾರೆ. ನನ್ ಭಾವನ್ ಮೇಲೆ ನಿಂಗೆ ಇನ್ನೂ ಆಸೆ ಇದ್ಯಾ? ಇರ್ಬಾರ್ದಾ? ಛೀ, ಥೂ ಅಂತ ಇದ್ರು ಇನ್ನೂ ಬೇಕು ಅನ್ಕೊಂತಿದ್ಯಾ ಅಂದ್ರೆ ನಿಂದು ಮನುಷ್ಯ ಜನ್ಮನೇ ಅಲ್ಲ. ಶ್ರೀಕರೇ ಬೇಕು ಅಂತ ಅನ್ಕೊಳ್ಳೋದಕ್ಕೆ 2 ಕಾರಣಗಳಿದೆ. ಒಂದು, ನೀನ್ ಅವನ ಜೊತೆ ಸಂತೋಷವಾಗಿರೋದು ನನಗಿಷ್ಟ ಆಗ್ತಾ ಇಲ್ಲ. 2, ವೇದವತಿ ಅವ್ರ 2ನೇ ಮಗ ಎಲ್ಲಿರ್ತಾನೋ ಹೇಗಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಸೊ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಚಾಯ್ಸ್ ಇಸ್ ಓನ್ಲಿ ಶ್ರೀಕರ್. ನೋಡು ಕಂದ, ನೀನ್ ಅನ್ಕೊಂಡಿರೋ ಅಷ್ಟು ಈಸಿಯಾಗಿ ಕೆಲಸ ಆಗಲ್ಲ. ನಿನ್ಗೆ ಶ್ರೀಕರ್ ಅನ್ನೋ ಚಾಯ್ಸ್ ಕೂಡ ಇಲ್ದಿರೋ ಹಾಗೆ ಮಾಡ್ತೀನಿ. ನಿನಗೋಸ್ಕರನಾದ್ರೂ ನಿನಗ್ ಗಂಡ ಆಗೋನ್ ವಿಷಯಗಳನ್ನ ತಿಳ್ಕೊಂಡು ಬರ್ತೀನಿ. ಈ 9 ದಿನದಲ್ಲಿ ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀನ್ ತಪಸ್ ಮಾಡಿದ್ರು ಕೂಡ ನಿನ್ ಕೈಲಾಗಲ್ಲ ಅಂತ ನಾನು ಬಲವಾಗಿ ನಂಬ್ತಾ ಇದ್ದೀನಿ. ಬಲವಾಗಿ ಒಂದ್ ಏಟ್ ಕೊಟ್ಟೆ ಅಂದ್ರೆ ಹಾಲ್ಗೆ ಹೋಗಿ ಬೀಳ್ತೀಯ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಶನಿ ತರ ಅಡ್ಡ ಬರ್ಬೇಡ. ಬಾಯ್ ಕಂದ. ರುದ್ರಪುರದಿಂದ ವಾಪಸ್ ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಅವನಿ ಏನಂತಿದ್ದಾಳೆ? ನಂಗೆ ಸಾಧಿಸೋದಕ್ಕಾಗಲ್ಲ ಅಂತಿದ್ದಾಳೆ. ಸಾಧಿಸಿ ತೋರಿಸ್ತೀನಿ. ಅವಾಗ ಅವಳ ಅಹಂಕಾರ ತಲೆಯಿಂದ ಕೆಳಗಿಳಿಯತ್ತೆ. ಸರಿ ರೀ, ಹೊರಡಣ್ವಾ? ಕೂತ್ಕೋ. ಸೊ ನನ್ನ ಇನ್ವೆಸ್ಟಿಗೇಷನ್ ಆ ಊರಿಂದಾನೇ ಶುರು ಮಾಡ್ತೀನಿ. ನನ್ನ ಮೊದಲನೇ ಹೆಜ್ಜೆ ರುದ್ರಪುರದ ಸರ್ಕಾರಿ ಆಸ್ಪತ್ರೆ ಕಡೆಗೆ ಹೋಗುತ್ತೆ. ಬಾಯ್ ಕಂದ. ರುದ್ರಪುರದಿಂದ ವಾಪಸ್ ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಅವನಿಗೆ ಬೇಕಾಗಿರೋ ರಹಸ್ಯಗಳೆಲ್ಲ ರುದ್ರಪುರದಲ್ಲಿದೆ. ಸೊ ಅವನಿ ಇನ್ವೆಸ್ಟಿಗೇಷನ್ಗೆ ಅಡ್ಡಿ ಮಾಡಬೇಕು ಅಂದ್ರೆ ರುದ್ರಪುರದ ಹತ್ರದಿಂದನೇ ಶುರು ಮಾಡಬೇಕಾಗತ್ತೆ. ಹಲೋ, ರುದ್ರಪುರ ಗೌರ್ಮೆಂಟ್ ಹಾಸ್ಪಿಟಲ್ಲ? ಹೌದಮ್ಮ. ನೀವ್ಯಾರು? ನಿಮ್ಗೆ ಯಾರು ಬೇಕು? ಡಾಕ್ಟರ್ ಬೇಕಾದ್ರೆ ರೌಂಡ್ಸ್ಗೆ ಹೋಗಿದ್ದಾರೆ.
ನನ್ನ ವಿವರ ಆಮೇಲೆ ಹೇಳ್ತೀನಿ. ಮೊದಲು ನನಗೊಂದು ವಿಷಯ ಗೊತ್ತಾಗಬೇಕು. ಏನು ವಿಷಯ ಹೇಳಿ. 25 ವರ್ಷದ ಹಿಂದೆ ಡೆಲಿವರಿ ಆಗಿರೋ ಡೀಟೇಲ್ಸ್ ನಿಮ್ಮ ಹತ್ರ ಇದೆಯಾ? 25 ವರ್ಷ ಹಿಂದೆನಾ? ಹೌದು. 5 ವರ್ಷ ಹಿಂದಿದ್ದು ಸಿಗೋದೇ ಕಷ್ಟನಮ್ಮ. ನೀನು 25 ವರ್ಷ ಹಿಂದಿನ ಮಾತು ಕೇಳ್ತಾ ಇದ್ದೀಯ. ಅಂದ್ರೆ ಸಿಗಲ್ಲ ಅಂತೀರಾ? ಹೌದು. ನೀವ್ಯಾರು? ನಾನು ಅಟೆಂಡರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನನಗೆ 50 ವರ್ಷ. ನನ್ನ ಅರ್ಧ ಜೀವನ ಇಲ್ಲೇ ಕಳೆದೋಗಿದೆ. ಸೊ ಆಗಿನ ಇನ್ಫಾರ್ಮೇಶನ್ ಎಲ್ಲ ಸಿಗೋದು ಕಷ್ಟ ಅಂತೀರಾ? ಅಷ್ಟೇ ಅಲ್ವಾ ಮತ್ತೆ. ಸರಿ, ಹೇಳ್ತೀನಿ. ಯಾರಮ್ಮ ನೀನು? ನಿನ್ನ ಹೆಸರೇನು? ಎಲ್ಲಿಂದ ಮಾತಾಡ್ತಾ ಇದ್ಯಾ? ಹಲೋ ಹಲೋ. ಅವನಿ, ನೀನ್ ಅನಾವಶ್ಯಕವಾಗಿ ಶ್ರಮ ತಗೊಂಡು ಅಷ್ಟು ದೂರ ಹೋಗ್ತಿದ್ಯಾ. ನೀನ್ ಯಾವುದೇ ರಹಸ್ಯನೂ ಭೇದಿಸೋದಕ್ಕಾಗಲ್ಲ. ಒಳಗ್ ಹೋಗೋಣ ಬಾ ಬಾವ. ನೀನು ಹೋಗು ಅವನಿ. ಇಷ್ಟು ದೂರ ಬಂದು ಒಳಗಡೆ ಬರಲ್ಲ ಅಂತೀಯಲ್ಲ ಬಾವ? ಇಷ್ಟು ದೂರ ಬಂದಿದ್ದು ನಿನಗೆ ಜೊತೆಯಾಗಿ. ನೀನ್ ಮಾಡ್ತಿರೋ ಕೆಲ್ಸದ ಮೇಲೆ ಇಷ್ಟದಿಂದ ಅಲ್ಲ. ಅದೇನ್ ಬಾವ ಹಾಗಂತಿದ್ಯಾ? ಮನೆಯವರೆಲ್ಲರ ಮುಂದೆ ನನ್ನ ಹೆಂಡತಿಗೆ ನಾನು ಸಪೋರ್ಟ್ ಮಾಡಬೇಕು, ಅದಕ್ಕೆ ಮಾಡಿದೆ. ಆದರೆ ನೀನು ಈ ಚಾಲೆಂಜ್ ಮಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೀನು ಸೋತ್ ಹೋದ್ರೆ ನನ್ನಿಂದ ದೂರ ಆಗಬೇಕಾಗತ್ತೆ. ಗೆದ್ರೆ ನಾನ್ ನಿನ್ ಗೆಲ್ಲೋದಷ್ಟೇ ಅಲ್ದೆ ನಿಮ್ಮ ಅಣ್ಣ ಕೂಡ ನಿಮಗ್ ಸಿಗ್ತಾರೆ ಅಲ್ವಾ? 25 ವರ್ಷದ ಹಿಂದೆ ತಪ್ಪಿಸ್ಕೊಂಡಿರೋನ್ನ ಇವಾಗ ಹುಡ್ಕೋಕೆ ಒಂದು ಹೆಣ್ಣಿಂದ ಆಗಲ್ಲ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನ ಈಗಿನ ಕಾಲದಲ್ಲೂ ನಿಂತರ ಓದಿರೋರು ಮಾತಾಡೋದು ಸ್ವಲ್ಪನೂ ಚೆನ್ನಾಗಿಲ್ಲ ಬಾವ. ಅದಲ್ಲ ಅವನಿ, ನೀನ್ ಮಾಡ್ತಿರೋ ಕೆಲಸ ಚಿಕ್ಕದಲ್ಲ ಅಂತ, ಸಾಧಿಸೋದು ಕಷ್ಟ ಅಂತ ನನ್ನ ಉದ್ದೇಶ. ಸಂಕಲ್ಪ ಬಲವಾಗಿರ್ಬೇಕು, ನಂಬಿಕೆ ಮುಂದೆ ನಡೆಸ್ಬೇಕು, ಆಗೇನಾದ್ರೂ ಸಾಧಿಸ್ಬೋದು. ಎಲ್ರೂ ನಿನ್ನ ಹಾಗೆ ನಿರಾಸೆ ಪಟ್ರೆ ಇವತ್ತು ಚಂದ್ರನ್ ಮೇಲೆ ನಮ್ ಧ್ವಜ ಹಾರ್ತಾನೆ ಇರ್ಲಿಲ್ಲ ಅಲ್ವಾ ಭಾವ? ಗೆಲ್ವನ್ ಸಾಧಿಸಿರೋರ್ ಕತೆಗಳು ಚರಿತ್ರೆನಲ್ಲಿ ತುಂಬಾ ಇದೆ. ಅದ್ರ ಬಗ್ಗೆ ನಾನ್ ನಿನಗೆ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಾವು ಮನೆಯಿಂದ ಹೊರಟಾಗ ನೀನೇ ನನ್ನ ರಥ ಸಾರ್ತಿ ಅಂತ ಪೃಥ್ವಿರಾಜು ಅಣ್ಣ ನನ್ನ ಅರ್ಜುನಂಗೆ ನಿನ್ನ ಕೃಷ್ಣಂಗೆ ಹೋಲಿಸಿದ್ರು ಅಲ್ವಾ? ಕುಟುಂಬದ ಕುರುಕ್ಷೇತ್ರದಲ್ಲಿ ನಾನು ಗೆಲ್ಬೇಕು ಅಂದ್ರೆ ನಿನ್ ಬಲ ನನಗ್ ಬೇಕು ಬಾವ. ಬಾ ಬಾವ. ಬಾ. ಡಾಕ್ಟ್ರು 3ನೇ ಬೆಡ್ ಪೇಷಂಟ್ಗೆ ಡ್ರಿಪ್ಸ್ ಹಾಕೋ ಕೇಳಿದ್ರಂತಲ್ಲಮ್ಮ. ಅವರು ನನಗೆ ಬೈತಿದ್ದಾರೆ. ಡ್ರಿಪ್ಸ್ ಹಾಕ್ದೇನೆ ಏನ್ ಮಾಡ್ತಾ ಇದೀಯಾ? ಹೋಗು ಬೇಗ. ಸರಿ ಸರ್. ಹೋಗಮ್ಮ. ಬಾವಾ, ಅವ್ರು ಯಾರೋ ಸೀನಿಯರ್ ಎಂಪ್ಲಾಯಿ ತರ ಇದ್ದಾರೆ. ಹೋಗಿ ಅವ್ರನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರನಮ್ಮ. ನೀವು ಈ ಹಾಸ್ಪಿಟ್ಲಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 30 ವರ್ಷದಿಂದ ಕೆಲಸ ಮಾಡ್ತಾ ಇದೀನಮ್ಮ. ಹಾಗಾದ್ರೆ ನಂಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಸಿಗತ್ತೆ. ಪೊಲೀಸ್ನವರ? ಅಲ್ಲ ಅಂಕಲ್, ಹೋರಾಡ್ತಾ ಇರೋಳು. ಅರ್ಥ ಆಗ್ಲಿಲ್ಲ. ನನ್ನ ಬಗ್ಗೆ ನಿಮಗೆ ವಿವರವಾಗಿ ಆಮೇಲೆ ಹೇಳ್ತೀನಿ. ನಂಗೊಂದು ವಿಷಯನ ಹೇಳ್ತೀರಾ? ಕೇಳಿ. 25 ವರ್ಷದ ಹಿಂದಿನ ಡೆಲಿವರಿ ಕೇಸ್ಗಳು ಸಂಬಂಧಿಸಿರೋ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಸಿಗತ್ತಾ? ನೀನು ಹೀಗೆ ನಗ್ತಾ ಇರೋದಕ್ಕೆ ಕಾರಣ? ಸಿಗಲ್ಲ ಅಂತ ಉತ್ತರ ಅದು. 1 ವರ್ಷದೇ ಕಷ್ಟ ಅಂತಂದ್ರೆ 25 ವರ್ಷದ ಹಿಂದೆ ಕೇಳ್ತಿದೀಯಲ್ಲಮ್ಮ. ಕಷ್ಟನಾ ನಿರ್ಲಕ್ಷ್ಯನಾ? ಕಷ್ಟನಮ್ಮ. ಹಾಗಾದ್ರೆ 1 ನಿಮಿಷ, ನಿಮ್ಗೆ ಅವ್ರ ಹತ್ರನೇ ಮಾತಾಡಿಸ್ತೀನಿ. ಯಾರ ಹತ್ರ? 1 ನಿಮಿಷ. ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಹತ್ರನಾ? ಹಲೋ, ನಾನು ಅವನಿ. ಒಂದ್ಸಲ ಹೆಲ್ತ್ ಮಿನಿಸ್ಟರ್ಗೆ ಕಾಲ್ ಕನೆಕ್ಟ್ ಮಾಡ್ತೀರಾ? ಹಾಂ, ನಾನು ವೇಟ್ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ. ನಾನು ರುದ್ರಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಇಲ್ಲಿ ಸೀನಿಯರ್ ಅಟೆಂಡರ್ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ನ ಕೊಡ್ತೀನಮ್ಮ, ಕೊಡ್ತೀನಿ. ಸರ್, ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವಶ್ಯಕತೆ ಬಿದ್ದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಚಿಕ್ಕ ವಿಷಯಕ್ಕೆ ದೊಡ್ಡೋರ್ಗೆ ಯಾಕಮ್ಮ ಫೋನು? ಏನೋ ಶ್ರಮಕ್ಕೆ ತಕ್ಕ ಪ್ರತಿಫಲನ ಡೈರೆಕ್ಟಾಗಿ ಕೇಳೋಕ್ಕಾಗದೆ. ನಾನು ಅಂಥದ್ದನ್ನೆಲ್ಲ ಎನ್ಕರೇಜ್ ಮಾಡಲ್ಲ. ಬಟ್ ನನ್ನ ತಂದೆ ವಯಸ್ಸಿನವ್ರಲ್ವಾ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಾನು ಕೊಡ್ತೀನಿ. ಬನ್ನಿಮ್ಮ, ತೋರಿಸ್ತೀನಿ. ಬಾ ಬಾವಾ. ಬಾವಾ, ಭಯ ಇರೋನ್ ಹತ್ರನೇ ನಿಜ ಕೂಡ ಇರುತ್ತೆ. ಬಾ ಬನ್ನಿಮ್ಮ. ಈ ರೆಕಾರ್ಡ್ಸಲ್ಲೇ ಎಲ್ಲೋ ಒಂದು ಕಡೆ ಇರುತ್ತಮ್ಮ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆದರೆ ಸಿಗತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿ ಅಂಕಲ್. ಸರಿನಮ್ಮ. ಇದು ಅಕೌಂಟ್ಸಿಗೆ ಸಂಬಂಧಿಸಿರೋದಮ್ಮ. ಇದಲ್ಲ, ಅದರಲ್ಲಿದೆಯಾ ಅಂತ ನೋಡ್ತೀನಿ. ಅಮ್ಮ, 4 ಗಂಟೆ ಮುಂಚೆ ನಿನ್ನ ಹಾಗೆ ಒಂದು ಹುಡುಗಿ ಕಾಲ್ ಮಾಡಿ ಹೀಗೆ ಕೇಳಿದ್ಲು. ಯಾವುದೇ ಥರ ವಿವರ ಸಿಗಲ್ಲ ಅಂತ ಹೇಳಿದೆ. ಬಾವಾ, ಖಂಡಿತವಾಗ್ಲೂ ನಿಹಾರಿಕಾ ಆಗಿರ್ತಾಳೆ. ಅವನಿ, ನೀನು ಪ್ರಯತ್ನ ಮಾಡ್ತಾ ಇರೋ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಅಮ್ಮ, ನೀವು ಕೇಳಿದ ವಿವರಗಳು ಕಾಣಿಸ್ತಿಲ್ಲ. ಆದರೆ ಆ ಸಮಯದಲ್ಲಿ ನರ್ಸಾಗಿ ಕೆಲಸ ಮಾಡಿ ಆಮೇಲೆ ಹೆಡ್ ನರ್ಸ್ ಆಗಿ ರಿಟೈರ್ ಆಗಿರೋ ಒಬ್ಬ ಹೆಂಗಸನ ಬಗ್ಗೆ ಹೇಳ್ತೀನಮ್ಮ. ಅವಳನ್ನು ಭೇಟಿ ಮಾಡಿದ್ರೆ ನಿಮಗೆ ಬೇಕಾಗಿರೋ ವಿವರಗಳು ಖಂಡಿತ ಸಿಗುತ್ತಮ್ಮ. ಅವ್ರ ಹೆಸರು? ಹೆಸರು ರಾಜಲಕ್ಷ್ಮಿ ಅಂತ. ಎಲ್ಲರೂ ರಾಜಿ ಅಂತಾನೆ ಕರೀತಾರೆ. ಅವ್ರ ಫೋಟೋ ವಿವರಗಳು ಏನಾದರೂ ಇದೆಯಾ ಅಂಕಲ್? ನೋಡ್ತೀನಿ ರಮ್ಮ. ಅಮ್ಮ, ಈ ಬುಕ್ ಅಲ್ಲ, ಇದರ ಹಿಂದಿನ ವರ್ಷದ್ದಾಗಿರುತ್ತೆ. ಸಿಕ್ತಮ್ಮ. ಇಲ್ಲೋಡಿ, ಇವಳೇ ನಮ್ಮ ರಾಜಿ. ಅಂಕಲ್, ಇದರಲ್ಲಿ ಅಡ್ರೆಸ್ ಏನೂ ಇಲ್ಲ. ಹೌದಮ್ಮ, ವಿವರಗಳು ಕಾಣಿಸ್ತಾ ಇಲ್ಲ. ಇನ್ಫಾರ್ಮೇಶನ್ ಇಲ್ಲದೆ ಹೇಗೆ ಅಂಕಲ್? ನಾನೇನು ಮಾಡೋಕ್ಕಾಗತ್ತಮ್ಮ? ಆ ಟೈಮಲ್ಲಿ ಪ್ರತಿ ಪೇಷಂಟ್ ಹತ್ರ, ಡಾಕ್ಟ್ರ್ ಹತ್ರ ಈ ನರ್ಸೇ ಇರ್ತಿದ್ಲು. ನಾನಂತೂ ಅಷ್ಟು ಮಾತ್ರ ನಂಬಿಕೆಯಿಂದ ಹೇಳ್ಬೋದು. ನಾನು ಈ ಫೋಟೋ ತಗೊಂತೀನಿ. ಹೋಗ್ಲಿ ಬಿಡಿ ಅಂಕಲ್, ನಾನು ಇಷ್ಟು ದೂರ ಬಂದಿದ್ದಕ್ಕೆ ನಂಗೆ ಯಾವುದೋ ಒಂದು ದಾರಿ ಅಂತೂ ಸಿಕ್ತು. ತಗೊಳ್ಳಿ ಅಂಕಲ್, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಆಯ್ತಮ್ಮ. ಬಂದಿದ್ದಕ್ಕೆ ಯಾವುದೇ ಪ್ರಯೋಜನ ಇಲ್ದಾಗಾಯ್ತು ಅಲ್ವಾ? 25 ವರ್ಷದ ಹಿಂದೆ ಡೆಲಿವರಿಗೆ ಸಂಬಂಧಿಸಿರೋ ಲಿಸ್ಟ್ ಮಾತ್ರ ನನಗೆ ಸಿಗಲಿಲ್ಲ. ಆದರೆ ಆ ಸಮಯದಲ್ಲಿದ್ದ ನರ್ಸ್ ಫೋಟೋ ಸಿಕ್ಕಿದೆ. ಇವ್ರ ಹೆಸರು ರಾಜಿ. ಇವ್ರನ್ನ ಭೇಟಿ ಮಾಡಿದ್ರೆ ನಮ್ಗೆ ಅವತ್ತಿನ ನಿಜಗಳು ಗೊತ್ತಾಗತ್ತೆ. ಇವ್ರು ಎಲ್ಲಿರ್ತಾರೆ? ಫೋಟೋ ಏನೋ ಸಿಕ್ತು, ಆದ್ರೆ ಅಪ್ಲಿಕೇಶನ್ ಪೇಪರ್ ತುಂಬಾ ಡ್ಯಾಮೇಜ್ ಆಗಿದ್ರಿಂದ ಅಡ್ರೆಸ್ ಸಿಗ್ಲಿಲ್ಲ. ಅಡ್ರೆಸ್ ನಾವು ತಿಳ್ಕೋಬೇಕು. ಬೆಟ್ಟನ ಅಗದು ಇಲಿನ ಹಿಡಿಯೋ ಹಾಗಿಲ್ವಾ? ಇರ್ಬೋದು ಬಾವಾ, ಬಟ್ ಆ ಇಲಿ ನಮಗ್ ಒಂದೊಂದ್ಸಲ ವಾಹನ ಕೂಡ ಆಗ್ಬೋದು. ಗಣೇಶಂಗಾದ ಹಾಗೆ. ಓನ್ಲಿ ಫೋಟೋದಿಂದ ಏನು ಮಾಡಕ್ಕಾಗಲ್ಲ ಅವನಿ. ನಿಂಗ್ ಅರ್ಥ ಆಗ್ತಾ ಇಲ್ಲ ಬಾವಾ. ಎಷ್ಟೇ ದೊಡ್ಡ ಕೇಸ್ ಆದ್ರೂ ಪ್ರಧಾನ ಆಧಾರ ಫೋಟೋನೇ ಆಗಿರತ್ತೆ. ನಿನ್ ವ್ಯರ್ಥ ಪ್ರಯತ್ನದಿಂದ 10 ದಿನಗಳು ಹೀಗೆ ಕಳೆದು ಹೋಗುತ್ತೆ. ಅಷ್ಟರಲ್ಲಿ ಅಣ್ಣನ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ
ನನ್ನ ನಿಹಾರಿಕಾಗೆ ತ್ಯಾಗ ಮಾಡ್ತೀಯಾ? ಯಾಕಿಂತ ಚಾಲೆಂಜ್ ತಗೊಂಡಿದೀಯಾ? ನಿನ್ನ ದೂರ ಮಾಡ್ಕೋಬೇಕಾಗುತ್ತೇನೋ ಅನ್ನೋ ಊಹೆ ನನಗೆ ಭಯಂಕರವಾಗಿದೆ. ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅವನಿ. ನನ್ ಭಾವ ನನ್ನಿಂದ ದೂರ ಆದ್ರೆ ನನ್ನಿಂದ ಬದುಕೋಕ್ಕಾಗಲ್ಲ. ನಿಮ್ಮಣ್ಣ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನಿನ್ ಚಿಂತೆ ಮಾಡ್ಬೇಡ.